9 ಗಂಟೆ ಸಮಯ ಆಗಿತ್ತು. ನಾನು ಮೈಸೂರಿನ ರಾಡಿಸನ್ ಹೋಟೆಲ್ನಲ್ಲಿದ್ದೆ. ಆಗ ಪ್ರದೋಷ್, ನಾಗರಾಜ್, ವಿನಯ್ ಹೋಟೆಲ್ಗೆ ಬಂದಿದ್ರು. ಧನ್ರಾಜ್ ಮೃತ ರೇಣುಕಾ ಸ್ವಾಮಿಗೆ ಕರೆಂಟ್ ಶಾಕ್ ನೀಡಿದ್ದ ಅಂತ, ಪವನ್ ಹಲ್ಲೆ ಮಾಡಿದ್ದ ಅಂತ, ನಂದೀಶ್ ಕುಕ್ಕಿದ್ದು ಅಂತ ಹೇಳಿಸ್ತೀವಿ, ಬೇರೆಯವರನ್ನ ಕೇಸ್ನಲ್ಲಿ ಫಿಕ್ಸ್ ಮಾಡಿಸ್ತೀವಿ ಅಂತ ಹೇಳಿದ್ರು. ಆಮೇಲೆ ಇನ್ನೂ ಹೆಚ್ಚಿನ ಹಣ ಬೇಕಾಗಬಹುದು ಅಂತ ಹೇಳಿ ಹೊರಟು ಹೋದ್ರು. ನಮ್ಮನ್ನ ಸೂಳೆ ಮತ ಮೀಡಿಯಾದವರು ಓಪನ್ ಸವಾಲ್ ಬಂದ್ಬಿಡ್ಲಿ ಸ್ವಾಮಿ. ಅವನು ತಾಕಿದ್ದೆ ಕೇಳಿ ಅವನ್ನ. ಮೀಟರ್ ಬೇಕು, ಮೀಟರ್. ಜೂನ್ 14, 2024 ಮತ್ತೊಂದು ಸ್ಟೇಟ್ಮೆಂಟ್ ಮಾಡಿಸಿದ್ರು. ಇದರಲ್ಲಿ ದರ್ಶನ್ ಹಣ ಹೇಗೆ ಒದಗಿಸಿದ ಅನ್ನೋದರ ಉಲ್ಲೇಖವಿದೆ. 9 ಜೂನ್ 2024 ಕೃತ್ಯದ ಭೌತಿಕ ಸಾಕ್ಷಿಗಳನ್ನ ನಾನು ತಿರುಚಿದ್ದೆ. ಇದಕ್ಕಾಗಿ ಮನೆಯಲ್ಲಿದ್ದ 3 ಲಕ್ಷ ಹಣವನ್ನ ಮೈಸೂರಿಗೆ ತಂದಿದ್ದೆ. ಈ ಹಣವನ್ನ ರಾಡಿಸನ್ ಹೋಟೆಲ್ ರೂಮಿನಲ್ಲಿ ಇಟ್ಟಿದ್ದೆ. 11 ಜೂನ್ 2024 ನನ್ನ ಅಸಿಸ್ಟೆಂಟ್ ರಾಜು ಹಣವನ್ನ ಬೆಂಗಳೂರಿಗೆ ನಿಮ್ಮ ಮೀಡಿಯಾ ನನ್ ಶಾಟಿಗೆ ಸಮಾನ. ನೀವು ಅನ್ಕೊಂಡ್ಬಿಟ್ಟಿದ್ರೆ ಮೀಡಿಯಾದವ್ರು ಕಿತ್ತಾಕೊಂಡ್ಬಿಡ್ತೀವಿ ಮಾಡ್ರಿ. ಸ್ವಾಮಿ ಅವತ್ತೇ ಅಷ್ಟೆಲ್ಲ ಆಗಿ ಕೂಡ ನಂದೊಂದು ಶಾಟಾನು ಕಿತ್ಕೊಳಕ್ಕಾಗಿಲ್ಲ ನಿಮ್ ಮೀಡಿಯಾದವರು. ನಂದೊಂದು ಶಾಟಾನು